ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕ್ರಿಕೆಟ್ ಪಂದ್ಯದ ವೇಳೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯ. ಮಾರ್ಪನಡ್ಕ ಬೆದ್ರುಕೂಡ್ಲು ನಿವಾಸಿ ಸುರೇಶ್ ಬಿಕೆ ಎಂಬವರನ್ನು ಚಾಕು ಇರಿತದಿಂದ ಕೊಂದ ದುಷ್ಕರ್ಮಿಗಳು. ವಿಭಿನ್ನ ಕಡೆ ನಡೆದ ರಸ್ತೆ ಅಪಘಾತದಲ್ಲಿ 3 ಸಾವು. ಉಪ್ಪಳದಲ್ಲಿ ಕಾರು ಸ್ಕೂಟರ್ ಡಿಕ್ಕಿ ಸಂಭವಿಸಿ ಪಡುಬಿದ್ರೆಯ ನಿವಾಸಿ ದಾರುಣ ಅಂತ್ಯ. ಕೊಲ್ಲೂರಿನಲ್ಲಿ ಜೀಪ್ ಹಾಗೂ ಲಾರಿ ನಡುವೆ ಸಂಭವಿಸಿದ ಡಿಕ್ಕಿಯಲ್ಲಿ 2 ಕೇರಳೀಯರು ಮೃತಪಟ್ಟು 8 ಜನರಿಗೆ ಗಂಭೀರ ಗಾಯ. ರಾಜ್ಯದ ನೂತನ ಸಚಿವ ಸಂಪುಟ ಸದಸ್ಯರ ಹೆಸರುಗಳು ಬಹಿರಂಗ. ಜಿಲ್ಲೆಯನ್ನು ನಿರಾಶೆ ಮೂಡಿಸಿದ ಸಚಿವ ಸಂಪುಟದ ಸ್ಥಾನ ಆಯ್ಕೆ. ನಡೆಯಿತು ಕೂಡಾಲ್ ಮೇರ್ಕಳದ ಸುಬ್ಬಯ್ಯ ಕಟ್ಟೆ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಮೊಗ್ರಾಲ್ ವಲಿಯುಲ್ಲಾಹಿ ಅರಬಿ ಹಾಜಿ ಮಕಾಂ ಉರುಸ್ ಮೇ 19ರಿಂದ 24ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಕ್ರಿಕೆಟ್ ಪಂದ್ಯದ ವೇಳೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಬದಿಯಡ್ಕದಲ್ಲಿ ಈ ಘಟನೆ ನಡೆದಿದೆ. ಮಾರ್ಪನಡ್ಕ ಬೆದ್ರು ಕೂಡ್ಲು ನಿವಾಸಿ ಕೊರಗ ಅವರ ಪುತ್ರ ಸುರೇಶ್ ಬಿಕೆ ಕೊಲೆಗೀಡಾದ ದುರ್ದೇವಿ. ಘಟನೆಯಲ್ಲಿ ಬದಿಯಡ್ಕ ಪೊಲೀಸರು ಕಿರಣ್ ಹಾಗೂ ಅಖಿಲೇಶ್ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿದ್ದಾರೆ. ಕುಂಬಡಾಜೆ ಪಂಚಾಯತ್ ವ್ಯಾಪ್ತಿಯ ಮಾರ್ಪನಡ್ಕದಲ್ಲಿ ಯುವಕನನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಮಾರ್ಪನಡ್ಕ ಬೆದ್ರುಕೂಡ್ಲುವಿನ ಕೊರಗ ಅವರ ಪುತ್ರ ಸುರೇಶ್ ಬಿಕೆ ಕೊಲೆಗೀಡಾದ ದುರ್ದೈವಿ. ಘಟನೆಗೆ ಸಂಬಂಧಿಸಿ ಕಿರಣ್, ಅಖಿಲೇಶ್ ಎಂಬವರ ವಿರುದ್ಧ ಬದಿಯಡ್ಕ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಭಾನುವಾರ ರಾತ್ರಿ 9:25ರ ಸುಮಾರಿಗೆ ಮಾರ್ಪನಡ್ಕ ಜಂಕ್ಷನ್ನ ಹೈಮಾಸ್ಟ್ ಲೈಟಿನ ಬಳಿ ಈ ಘಟನೆ ನಡೆದಿದೆ. ಕಳೆದ ದಿನ ಕುಂಬಡಾಜೆ ಗ್ರಾಮ ಪಂಚಾಯತ್ ಮೈದಾನದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯ ಸಂದರ್ಭದಲ್ಲಿ ಸುರೇಶ್ ಹಾಗೂ ಆರೋಪಿಗಳ ನಡುವೆ ಜಗಳವಾಗಿತ್ತೆಂದು ಪೊಲೀಸರು ತಿಳಿಸಿದ್ದಾರೆ. ಈ ಜಗಳದಿಂದ ಉಂಟಾದ ದ್ವೇಷವೇ ದಾಳಿಗೆ ಕಾರಣವಾಯಿತೆಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಘಟನೆಯ ಸಮಯದಲ್ಲಿ ಮಾರ್ಪನಡ್ಕ ಜಂಕ್ಷನ್ನಲ್ಲಿ ನಿಂತಿದ್ದ ಸುರೇಶ್ ಅವರನ್ನು ಮೊದಲ ಆರೋಪಿ ಕಿರಣ್ ಚಾಕುವಿನಿಂದ ಇರಿದು ಗಂಭೀರವಾಗಿ ಗಾಯಗೊಳಿಸಿದ್ದಾನೆ ಎಂದು ಪ್ರಕರಣ ದಾಖಲಾಗಿದೆ. ಅಖಿಲೇಶ್ ಕೊಲೆಗೆ ಸಹಾಯ ಮಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಗಂಭೀರವಾಗಿ ಗಾಯಗೊಂಡ ಸುರೇಶ್ ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಮೃತಪಟ್ಟ ಸುರೇಶ್ ಮಾರ್ಪನಡ್ಕ ಬೆದ್ರುಕೂಡ್ಲು ಹೌಸಿನಲ್ಲಿ ವಾಸಿಸುತ್ತಿದ್ದರು. ಅವರ ಪುತ್ರ ಸುಭಾಷ್ ಬಿ ನೀಡಿದ ದೂರಿನ ಮೇರೆಗೆ ಬದಿಯಡ್ಕ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬದಿಯಡ್ಕ ಇನ್ಸ್ಪೆಕ್ಟರ್ ಆರ್.ಪಿ. ಅನೂಪ್ ಕೃಷ್ಣ ನೇತೃತ್ವದಲ್ಲಿ ಘಟನೆಯ ಬಗ್ಗೆ ತನಿಖೆ ಆರಂಭಿಸಲಾಗಿದೆ. ಆರೋಪಿಗಳಿಗಾಗಿ ಹುಡುಕಾಟ ತೀವ್ರಗೊಳಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಂದಿಯೋಡುವಿನಲ್ಲಿ ಸೋಮವಾರ ಬೆಳಿಗ್ಗೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಯುವಕನೋರ್ವ ದಾರುಣವಾಗಿ ಮೃತಪಟ್ಟಿದ್ದಾರೆ. ಕರ್ನಾಟಕದ ಪಡುಬಿದ್ರೆ ಬಂಕರ್ ರಸ್ತೆಯ ಅಬ್ದುಲ್ ರಹೀಂ ಅವರ ಪುತ್ರ ಮುಹಮ್ಮದ್ ರಹೀಲ್ ಮೃತಪಟ್ಟ ದುರ್ದೇವಿ ಎಂದು ಗುರುತಿಸಲಾಗಿದೆ. ಸ್ಕೂಟರ್ನಲ್ಲಿದ್ದ ಅವರ ಸ್ನೇಹಿತರಾದ ಅಬ್ದುಲ್ ಜಾಸಿರ್ ಹಾಗೂ ಮುಹಮ್ಮದ್ ರಾಯಿಸ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕುಂಬಳೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಂದಿಯೋಡುವಿನಲ್ಲಿ ಸೋಮವಾರ ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಯುವಕನೋರ್ವ ಸಾವನ್ನಪ್ಪಿ 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕರ್ನಾಟಕದ ಪಡುಬಿದ್ರೆ ಬಂಕರೆ ರಸ್ತೆಯ ಅಬ್ದುಲ್ ರಹೀಂ ಎಂಬವರ ಪುತ್ರ ಮೊಹಮ್ಮದ್ ರಾಹಿಲ್ ಸಾವನ್ನಪ್ಪಿದ ದುರ್ದೈವಿ. ಸ್ಕೂಟರ್ನಲ್ಲಿದ್ದ ಅವರ ಸ್ನೇಹಿತರಾದ ಅಬ್ದುಲ್ ಜಸೀರ್ ಹಾಗೂ ಮೊಹಮ್ಮದ್ ರೈಸ್ ಅವರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಪ್ಪಳ ಭಾಗದಿಂದ ಬಂದಿಯೋಡು ಕಡೆಗೆ ಸ್ಕೂಟರ್ನಲ್ಲಿ 3 ಪ್ರಯಾಣಿಸುತ್ತಿದ್ದಾಗ ಅದೇ ದಿಕ್ಕಿನಲ್ಲಿ ಅತಿ ವೇಗವಾಗಿ ಬಂದ ಕಾರು ಸ್ಕೂಟರಿಗೆ ಹಿಂಬದಿಯಿಂದ ಬಲವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸ್ಕೂಟರ್ ಸವಾರರು ರಸ್ತೆಗೆ ಎಸೆಯಲ್ಪಟ್ಟಿದ್ದಾರೆ. ತಕ್ಷಣವೇ ಸ್ಥಳೀಯರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದರೂ ಮೊಹಮ್ಮದ್ ರಾಯಿಲ್ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಕಾರು ಚಾಲಕನ ವಿರುದ್ಧ ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಮುಂಜಾನೆ ನಡೆದ ಈ ಘಟನೆಯು ರಾಷ್ಟ್ರೀಯ ಹೆದ್ದಾರಿ ಸಂಚಾರಿಗಳಲ್ಲಿ ಮತ್ತು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕರ್ನಾಟಕದ ಕೊಲ್ಲೂರಿನಲ್ಲಿ ಜೀಪ್ ಹಾಗೂ ಲಾರಿ ನಡುವೆ ಸಂಭವಿಸಿದ ಡಿಕ್ಕಿಯಲ್ಲಿ 2 ಕೇರಳೀಯರು ಮೃತಪಟ್ಟ ಘಟನೆ ನಡೆದಿದೆ. 8 ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೃತಪಟ್ಟವರು ಪಾಲಾ ನಿವಾಸಿಗಳಾದ ಜ್ಯೋತಿ ಹಾಗೂ ಆರ್ಯ ಎಂದು ಗುರುತಿಸಲಾಗಿದೆ. ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ನೀಡಿ ಕೊಡಜಾತ್ರೆಗೆ ಜೀಪಿನಲ್ಲಿ ಹಿಂತಿರುಗುತ್ತಿದ್ದಾಗ ದೇಲಿಯಲ್ಲಿ ಈ ಅಪಘಾತ ಸಂಭವಿಸಿದೆ. ಮೃತರನ್ನು ಪಾಲಾ ಮುಂಡಕಲ್, ಪಯಪಾರ್ ಕೀರಿಚೇರಿಲ್, ಜ್ಯೋತಿ ಬಿಜು, ಆರ್ಯ ಅನೂಪ್ ಎಂಬುದು ಗುರುತಿಸಲಾಗಿದೆ.
ಮರಣಗೊಂಡ ಜ್ಯೋತಿಯ ತಾಯಿ ಮಿನಿ ವೇಣುಗೋಪಾಲ್, ಜ್ಯೋತಿಯ ಸಹೋದರ ಜ್ಯೋತಿಷ್, ಮರಣಗೊಂಡ ಆರ್ಯಳ ಪತಿ ಅನೂಪ್, ಮಗ ಅಯಾನ್, ಮಗಳು ಆವಣಿ, ಜೀಪ್ ಡ್ರೈವರ್ ದೇವರಾಜ್ ಎಂಬವರಿಗೆ ಗಾಯಗಳಾಗಿವೆ. ಮೀನು ಸಾಗಿಸುತ್ತಿದ್ದ ಲಾರಿ ಜೀಪಿಗೆ ಮುಖಾಮುಖಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಹೊಡೆತದ ರಭಸಕ್ಕೆ ಜೀಪಿನ ಮುಂಭಾಗ ಸಂಪೂರ್ಣವಾಗಿ ಹಾನಿಯಾಗಿದೆ. ಮಲ್ಪೆಯಿಂದ ಶಿವಮೊಗ್ಗಕ್ಕೆ ಹೋಗುತ್ತಿದ್ದ ಲಾರಿ ನಿಯಂತ್ರಣ ತಪ್ಪಿ ಜೀಪಿಗೆ ಡಿಕ್ಕಿ ಹೊಡೆದಿದೆ. ಗಾಯಾಳುಗಳು ಉಡುಪಿ, ಕುಂದಾಪುರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪಾಲಾದಲ್ಲಿರುವ ಖಾಸಗಿ ಪ್ರವಾಸ ನಿರ್ವಹಣಾ ಸಂಸ್ಥೆ ವ್ಯವಸ್ಥೆ ಮಾಡಿದ್ದ 6 ಬಸ್ಗಳಲ್ಲಿ ಕಳೆದ ಶುಕ್ರವಾರ ಬೆಳಗ್ಗೆ ಮೂಕಾಂಬಿಕಾ ದೇವಸ್ಥಾನಕ್ಕೆ ವಿವಿಧ ಸ್ಥಳಗಳಿಂದ ಬಂದ ಜನರ ಗುಂಪು ಪ್ರಯಾಣ ಬೆಳೆಸಿತ್ತು. ಸಂದರ್ಶನ ಕಳೆದು ಮನೆಗೆ ಮರಳುವ ಮೊದಲು ಗುಂಪಿನ ಸುಮಾರು 40 ಜನರು ಭಾನುವಾರ ಬೆಳಿಗ್ಗೆ 5 ಜೀಪುಗಳಲ್ಲಿ ಕೊಡಚಾದ್ರಿಗೆ ಭೇಟಿ ನೀಡಲು ಹೊರಟರು. ಭೇಟಿಯಿಂದ ಹಿಂತಿರುಗುತ್ತಿದ್ದ ಗುಂಪಿನ ಹಿಂಭಾಗದಲ್ಲಿ ಪ್ರಯಾಣಿಸುತ್ತಿದ್ದ ಜೀಪ್ ಅಪಘಾತಕ್ಕೀಡಾಗಿದೆ. ಕೊಲ್ಲೂರು ಪೊಲೀಸರು ಘಟನೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ರಾಜ್ಯದ ನೂತನ ಸಚಿವ ಸಂಪುಟ ಸದಸ್ಯರ ಹೆಸರುಗಳು ಬಹಿರಂಗಗೊಂಡಿದ್ದು ಜಿಲ್ಲೆಯನ್ನು ನಿರಾಶೆ ಮೂಡಿಸಿದೆ. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರಿಗೆ ಸಚಿವ ಸ್ಥಾನ ದೊರೆಯುವ ಸೂಚನೆಗಳಿದ್ದರೂ ಸಚಿವ ಸ್ಥಾನದ ಪಟ್ಟಿಯಲ್ಲಿ ಬರದೇ ಇರುವುದು ಜಿಲ್ಲೆಗೆ ಮತ್ತೆ ಬೇಸರ ತಂದಿದೆ. ಜಿಲ್ಲೆಯ 3 ಯುಡಿಎಫ್ ಶಾಸಕರು ಸಹ ಹೊಸ ಮುಖಗಳಾಗಿರುವುದರಿಂದ ಅವರನ್ನು ಕೂಡ ಸಚಿವ ಸ್ಥಾನಕ್ಕೆ ಪರಿಗಣಿಸಲಾಗಿಲ್ಲ. ವಿಡಿ ಸತೀಶನ್ ನೇತೃತ್ವದ ಹೊಸ ಸಚಿವ ಸಂಪುಟದಲ್ಲಿ ಕಾಸರಗೋಡು ಜಿಲ್ಲೆಯ ಪ್ರಾತಿನಿಧ್ಯದ ಕೊರತೆ ತೀವ್ರ ನಿರಾಶೆ ಮತ್ತು ಪ್ರತಿಭಟನೆಗೆ ಕಾರಣವಾಗಿದೆ. ಚುನಾವಣೆಯಲ್ಲಿ ಬಲವಾದ ಪ್ರಗತಿ ಸಾಧಿಸಿದ್ದರೂ ಜಿಲ್ಲೆಯನ್ನು ನಿರ್ಲಕ್ಷಿಸಿರುವುದು ಮತದಾರರಿಗೆ ಅನ್ಯಾಯ ಎಂಬ ಟೀಕೆ ವಿವಿಧ ವಲಯಗಳಿಂದ ವ್ಯಕ್ತವಾಗುತ್ತಿದೆ. ಮುಸ್ಲಿಂ ಲೀಗ್ 5 ಸಚಿವರನ್ನು ಘೋಷಿಸಿದಾಗ ಲೀಗ್ ಬಲವಾದ ಪ್ರಭಾವ ಹೊಂದಿರುವ ಜಿಲ್ಲೆಯಲ್ಲಿ ಯಾರನ್ನೂ ಸಂಪುಟದಲ್ಲಿ ಸೇರಿಸಲಾಗಿಲ್ಲ. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರಿಗೆ ಸಚಿವ ಸ್ಥಾನ ಸಿಗುವ ಸೂಚನೆಗಳಿದ್ದರೂ 2ನೇ ಅವಧಿಗೆ ಪರಿಗಣಿಸಲಾಗುತ್ತಿರುವ ಪಟ್ಟಿಯಲ್ಲಿ ಅವರನ್ನು ಸೇರಿಸಲಾಗಿಲ್ಲ. ಜಿಲ್ಲೆಯ 3 ಯುಡಿಎಫ್ ಶಾಸಕರು ಸಹ ಹೊಸ ಮುಖಗಳಾಗಿರುವುದರಿಂದ ಅವರನ್ನು ಪರಿಗಣಿಸಲಾಗಿಲ್ಲ. ಎಕೆಎಂ ಅಶ್ರಫ್ ಅವರಂತಹ ನಾಯಕರನ್ನು ಮಂತ್ರಿಗಳನ್ನಾಗಿ ಮಾಡಲು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಲವಾದ ಬೇಡಿಕೆಯೂ ಇತ್ತು. ಇತ್ತೀಚಿನ ಚುನಾವಣೆಗಳಲ್ಲಿ ಕಾಸರಗೋಡು ಜಿಲ್ಲೆ ಎದುರಿಸುತ್ತಿರುವ ಅಭಿವೃದ್ಧಿ ಕುಂಠಿತವನ್ನು ಕೊನೆಗೊಳಿಸಲು ಆಡಳಿತ ಮಟ್ಟದಲ್ಲಿ ಜಿಲ್ಲೆಯ ಒಬ್ಬ ಸಚಿವರು ಅತ್ಯಗತ್ಯ ಎಂಬ ಅಭಿಪ್ರಾಯ ಜನರಿಂದ ವ್ಯಕ್ತವಾಗಿತ್ತು. 2021ರಲ್ಲಿ 745 ಮತಗಳಿಗೆ ಎಕೆಎಂ ಅಶ್ರಫ್ ಆ ಸಮಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಿದ್ದ ಕೆ ಸುರೇಂದ್ರನ್ ಅವರನ್ನು ಸೋಲಿಸಿದ್ದರು. ಈ ಬಾರಿ ಅವರು 29,252 ಮತಗಳನ್ನು ಗಳಿಸುವ ಮೂಲಕ ಅದೇ ಸುರೇಂದ್ರನ್ ಅವರನ್ನು ಸೋಲಿಸಿ ಗೆದ್ದರು. ಜನಪ್ರಿಯ ಸಮಸ್ಯೆಗಳನ್ನು ಗುರುತಿಸುವಲ್ಲಿ ಅಶ್ರಫ್ ಅವರ ಅತ್ಯುತ್ತಮ ಪ್ರದರ್ಶನ ಮತ್ತು ಹಸ್ತಕ್ಷೇಪ ಅವರನ್ನು ಜನಪ್ರಿಯಗೊಳಿಸಿತ್ತು. ಈ ಬಾರಿ ಅವರು ಗೆದ್ದರೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬ ಸೂಚನೆಗಳು ವ್ಯಾಪಕವಾಗಿ ಹರಡಿದ್ದವು. ಆದರೂ ಆ ಭರವಸೆಗಳು ಇಲ್ಲದಾಗಿದೆ. ಜಿಲ್ಲೆಗೆ ಸಚಿವ ಸ್ಥಾನ ಸಿಗುತ್ತದೆ ಎಂದು ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಮತ್ತು ವಿವಿಧ ಸಂಘಟನೆಗಳು ಒತ್ತಾಯಿಸಿ ಮುಂದೆ ಬಂದಿದ್ದವು. ಕಾಸರಗೋಡಿನ ಕೊನೆಯ ಸಚಿವರು ಯುಡಿಎಫ್ ಸಂಪುಟದಲ್ಲಿದ್ದು 2 ದಶಕಗಳೇ ಕಳೆದಿವೆ. 2001ರಿಂದ 2004ರವರೆಗೆ ಎಕೆ ಆಂಟನಿ ಸಂಪುಟದಲ್ಲಿ ಸ್ಥಳೀಯಾಡಳಿತ ಸಚಿವರಾಗಿದ್ದ ಚೆರ್ಕಳಂ ಅಬ್ದುಲ್ಲಾ ಕಾಸರಗೋಡಿನಿಂದ ಯುಡಿಎಫ್ ಸಂಪುಟದಲ್ಲಿದ್ದ ಕೊನೆಯ ವ್ಯಕ್ತಿ. ಅದಕ್ಕೂ ಮೊದಲು 1991ರಿಂದ 95ರವರೆಗೆ ಮಂತ್ರಿಸಭೆಯಲ್ಲಿ ಸ್ಥಳೀಯ ಸರ್ಕಾರಿ ಇಲಾಖೆಯನ್ನು ಮತ್ತು 1995-96ರವರೆಗೆ ಪಿಡಬ್ಲ್ಯೂಡಿ ಇಲಾಖೆಯನ್ನು ಸಿಟಿ ಅಹ್ಮದ್ ಅಲಿ ನಿರ್ವಹಿಸಿದ್ದರು. 2026ರಿಂದ 21ರವರೆಗೆ ಎಲ್ಡಿಎಫ್ ಸಂಪುಟದಲ್ಲಿ ಸಚಿವರಾಗಿದ್ದ ಇ ಚಂದ್ರಶೇಖರ್ ಜಿಲ್ಲೆಗೆ ದೊರೆತ ಕೊನೆಯ ಸಚಿವರು. ಕಾಞಂಗಾಡ್ ಕ್ಷೇತ್ರವನ್ನು ಪ್ರತಿನಿಧಿಸಿ ವಿಧಾನಸಭೆ ಪ್ರವೇಶಿಸಿದ ಸಿಪಿಐ ನಾಯಕ ಇ ಚಂದ್ರಶೇಖರ್ ಕಂದಾಯ ಸಚಿವರಾಗಿದ್ದರು. ಆರೋಗ್ಯ, ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳು ಸೇರಿದಂತೆ ಕಾಸರಗೋಡು ಎದುರಿಸುತ್ತಿರುವ ಬಿಕ್ಕಟ್ಟುಗಳನ್ನು ಪರಿಹರಿಸಲು ಜಿಲ್ಲೆಯಿಂದ ಒಬ್ಬ ಸಚಿವರನ್ನು ಹೊಂದುವ ಭರವಸೆ ഇല്ലതാಗಿರುವುದರಿಂದ കാസർഗോഡ് ജില്ലയ ಜನರು ಈಗ നിരാശയಲ್ಲಿದ್ದಾರೆ. കാസർഗോഡ് ജില്ലയ്ക്ക് ഒരു മന്ത്രി ഉണ്ടാവുക എന്നുള്ളത് അനിവാര്യമായ ഒരു ആവശ്യമായിരുന്നു. കാരണം കേരളത്തിലെ ഏറ്റവും വിഷമം അനുഭവിക്കുന്ന, പ്രത്യേകിച്ച് ആരോഗ്യ മേഖലയിലൊക്കെ ഏറ്റവും കൂടുതൽ പ്രതിസന്ധി നേടുന്ന, പ്രത്യേകിച്ച് എൻഡോസൾഫാൻ ദുരിതബാധിതരെ സംബന്ധിച്ചിടത്തോളം ഒരു മന്ത്രി ഏറ്റവും ആവശ്യമായിരുന്നു. അത് കിട്ടുമെന്നുള്ള പ്രതീക്ഷ ഞങ്ങളെ സംബന്ധിച്ചിടത്തോളം ഉണ്ടായിരുന്നു. എങ്കിൽ പോലും സമരരംഗത്ത് എല്ലായ്പ്പോഴും ഞങ്ങളുടെ കൂടെ നിന്നിരുന്ന വി ഡി സതീശൻ മുഖ്യമന്ത്രി ആയത് ഞങ്ങളെ സംബന്ധിച്ചിടത്തോളം ഏറെ പ്രതീക്ഷയുണ്ട്. ഇക്കാര്യങ്ങളിലൊക്കെ അദ്ദേഹം ഇടപെടും എന്ന് തന്നെയാണ് ഞങ്ങൾ കരുതുന്നത്. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ
ಕುಡಾಲ್ ಮೆರ್ಕಳದ ಸುಬ್ಬಯ್ಯಕಟ್ಟೆ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದತ್ತಿನಿಧಿ ಪ್ರಶಸ್ತಿ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವವು ಅತ್ಯಂತ ಸಡಗರದಿಂದ ಜರುಗಿತು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕುಡಲ್ ಮೇರ್ಕಾಳದ ಸುಬ್ಬಯ್ಯಕಟ್ಟೆ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವವು ಅತ್ಯಂತ ಸಡಗರದಿಂದ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ, ಕಾಸರಗೋಡು ಸೇರಿದಂತೆ ಕರ್ನಾಟಕದ 6 ಗಡಿನಾಡು ಭಾಗಗಳಲ್ಲಿರುವ ಕನ್ನಡ ಶಾಲೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಗಡಿನಾಡ ಕನ್ನಡಿಗರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಭರವಸೆ ನೀಡಿದರು. ದೇಹ ಇಲ್ಲಿದೆ ಅನ್ನುವಂಥದ್ದನ್ನು ತಾವು ತೋರಿಸಿಕೊಡ್ತಾ ಇದ್ದಿರಲ್ಲ, ಅದು ಮೆಚ್ಚುಗೆ ಕೆಲಸ. ಇಂಥ ಕೆಲಸ ಕಾರ್ಯಗಳನ್ನು ತಾವು ನಿರಂತರವಾಗಿ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ತಾವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ. ಕನ್ನಡ ಶಾಲೆಗಳು ಅಳಿವಿನ ಅಂಚಿನಲ್ಲಿದ್ದಾವೆ ಅನ್ನೋದನ್ನು ತಾವು ಪದೇ ಪದೇ ನಾನು ಬಂದಾಗ ಎದ್ದು ಕಾಣಿಸ್ತಾ ಇದೆ, ಮಾತನಾಡ್ತಾ ಇದ್ದಾರೆ. ಅದು ಸತ್ಯ. ಇಡೀ 6 ರಾಜ್ಯಗಳ ಗಡಿ ಭಾಗದಲ್ಲಿರ್ತಕ್ಕಂಥ ಮತ್ತು ಹೊರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಉಳಿಬೇಕು ಅಂತ ಹೇಳಿಯೇ ಈ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದಲೇ ಇವತ್ತು ಈ ಪ್ರಾಧಿಕಾರ ಹುಟ್ಟಿದೆ. ಅದಕ್ಕೆ ಈ ಭಾಗದ ಸದಸ್ಯರು ಸುಬ್ಬಯ್ಯ ಕಟ್ಟೆಯವರು ಇದ್ದಾರೆ. ಅವರು ಸಹ ಪದೇ ಪದೇ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡದ ಬಗ್ಗೆ, ಕನ್ನಡದ ಶಾಲೆಗಳ ಬಗ್ಗೆ, ಕನ್ನಡದ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ರಾಜ್ಯಕ್ಕಷ್ಟೇ ಸೀಮಿತವಾಗಿ ಮಾತನಾಡ್ತಾ ಇದ್ದೇನೆ, ಉಳಿದಂಥ ರಾಜ್ಯಗಳ ವಿಷಯಗಳು ಇಲ್ಲಿ ಬೇಡ ಅಂತ. ಅನೇಕ ಬಾರಿ ನಿಮ್ಮ ಜೊತೆಗೆ ಕೂಡಿಕೊಂಡು ಈ ಭಾಗದ ಶಾಸಕರು 2ನೇ ಬಾರಿ ಏನು ಆರಿಸಿ ಬಂದಿದ್ದಾರಲ್ಲ, ಅಶ್ರಫ್ ಅವರ ಮತ್ತು ಹಿಂದಿನ ಶಾಸಕರು ಮಂಜೇಶ್ವರದ ಇಬ್ಬರನ್ನು ಕರೆಕೊಂಡು ಹೋಗಿ ಪತ್ರಿಕೋದ್ಯಮ ಹಾಗೂ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಈ ಸಂದರ್ಭದಲ್ಲಿ ದತ್ತಿನಿಧಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಉದಯವಾಣಿ ಛಾಯಾಗ್ರಾಹಕ ಸಂತೋಷ್ ಇರಾ, ಬಿಎಂ ಹನೀಫ್, ಹರೀಶ್ ಮಾಂಬಾಡಿ, ಸುಭಾಷ್ ಸಿರಿಯಾ, ಎಚ್ಇ ರವಿ ಸೋಮವಾರಪೇಟೆ, ವಿಶ್ವನಾಥ್ ಬಳಗಲ್ವಾ ಕೊಪ್ಪಳ, ಪ್ರಕಾಶ್ ಸುವರ್ಣ ಕಡಪಾಡಿ, ದೇವೇಂದ್ರಪ್ಪ ಅವಂಟಿ ಗುಲ್ಬರ್ಗಾ, ನವೀನ್ ಡಿಸೋಜಾ ಕೊಡಗು, ಎಆರ್ ಚಿದಂಬರ ತುಮಕೂರು, ಕೆಆರ್ ವಿಶ್ವನಾಥ ಹಾಸನ, ಕುರಿಯ ವಾಸುದೇವ ಎಂ ಹೊಳ್ಳ, ಡಾಕ್ಟರ್ ಯುಎಂ ರವಿ, ಪುಂಡಲೀಕ ಭೀಮಪ್ಪ ಬಾಲೋಜಿ, ಶಂಶುದ್ದೀನ್ ಎಣ್ಮೂರು, ತೆಕ್ಕೆಕೆರೆ ಶಂಕರನಾರಾಯಣ ಭಟ್ಟ ಮತ್ತು ಸುಬ್ಬಣ್ಣ ಶೆಟ್ಟಿ ಕುಚ್ಚಿಕಾಡು ಎಂಬುವರಿಗೆ ದತ್ತಿನಿಧಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ವಿವಿಧ ಕ್ಷೇತ್ರಗಳ ಸಾಧಕರಾದ ಸಂದೀಪ್ ಪುರಂದರ ಶೆಟ್ಟಿ, ಬಿಎಂ ಖಾದರ್ ಹಾಜಿ ಬಗುಡೆಲ್, ಡಾಕ್ಟರ್ ಶಶಿಧರ ಎಚ್ ದೊಡ್ಮನಿ ಹಾಗೂ ಬಾಲ ಪ್ರತಿಭೆಗಳಾದ ಜಹೀಂ ಕುಬಣೂರು ಮತ್ತು ಮೊಹಮ್ಮದ್ ಜಯನ್ ಇಸ್ಮಾಯಿಲ್ ಪಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ವಾಗತ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಸೋಮಶೇಖರ ಜೆಎಸ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷ ಟಿಎಂ ಶಹೀದ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸೈಯದ್ ಯುಕೆ ಸೈಫುಲ್ಲಾ ತಂಗಳ್, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೊಡಿ, ಎಸ್ ಪ್ರದೀಪ್ ಕುಮಾರ್ ಕಲ್ಕುರ, ಪುಷ್ಪರಾಜ್ ಬಿಎನ್ ಮತ್ತು ಇತರ ಗಣ್ಯರು ಭಾಗವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರವಿ ನಾಯ್ಕಾಪು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕೆಯುಡಬ್ಲ್ಯೂಜೆ ಕಾಸರಗೋಡು ಘಟಕದ ಅಧ್ಯಕ್ಷ ಎಆರ್ ಸುಬ್ಬಯ್ಯ ಕಟ್ಟೆ ಹಾಗೂ ಬಿಎ ಖಾದರ್ ಬಗುಡೆಲ್ ಉಪಸ್ಥಿತರಿದ್ದರು. ಅಶೋಕ್ ಭಂಡಾರಿ ಸ್ವಾಗತಿಸಿ ಸೌಮ್ಯ ಗೌಡ ಬೆಂಗಳೂರು ಕಾರ್ಯಕ್ರಮ ನಿರ್ವಹಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಮೊಗ್ರಲ್ ವಲಿಯುಲ್ಲಾಹಿ ಅರಬಿ ಹಾಜಿ ಮಕಾಂ ಉರುಸ್ ಮೇ 19 ಮಂಗಳವಾರ ಆರಂಭವಾಗಿ ಮೇ 24ರವರೆಗೆ ನಡೆಯಲಿದೆ. ಸೈಯದ್ ಮುಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉರುಸ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೊಗ್ರಲ್ ವಲಿಯುಲ್ಲಾಹಿ ಅರಬಿ ಹಾಜಿ ಮಕಾಂ ಉರುಸ್ ಮಂಗಳವಾರದಿಂದ 24 ತಾರೀಕಿನವರೆಗೆ ನಡೆಯಲಿದೆ. ಸೈಯದ್ ಮುಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿದ್ದಾರೆ. ಖ್ಯಾತ ವಿದ್ವಾಂಸರು ಮತ್ತು ಸಾದತ್ಗಳು ಭಾಗವಹಿಸುವ ಉರುಸ್ ಸಮಾರಂಭದ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 19-ാം തീയതി ചൊവ്വാഴ്ച രാവിലെ 10 മണിക്ക് മഹാനായ കുമ്പോൽ സയ്യിദ് ആറ്റക്കോയ തങ്ങൾ മഹാനവറുകളുടെ മഖാം സിയാറത്തിന് തുടക്കം കുറിച്ചുകൊണ്ടാണ്
പരിപാടിക്ക് ആരംഭം കുറിക്കുന്നു. തുടർന്ന് ജമാഅത്തിന്റെ പ്രസിഡന്റും സംഘാടക സമിതി ചെയർമാനുമായിട്ടുള്ള അബ്ദുള്ള കുഞ്ഞി ഹാജിക്കെയും ബഹുമാനപ്പെട്ടവരാണ് യൂറോസ് മുബാറക്കിന്റെ പതാക ഉയർത്തിക്കുന്നത്. തുടർന്ന് വൈകുന്നേരം 4:30 അതായത് അസംസ്കാരാനന്തരം യുവ പണ്ഡിത സദസ് എന്ന പരിപാടി ഇതിൽ ഉൾപ്പെടുത്തിയിട്ടുണ്ട്. മുഗ്രാൻ എന്ന് പറയുന്നത് നിങ്ങൾക്കറിയാം, ഒരുപാട് ഈ കാലഘട്ടത്തിൽ കടന്നുപോയ യുവ ഉസ്താദിനെ പോലുള്ള കോട്ട ഉസ്താദിനെ പോലുള്ള എം എ കാസിം ഉസ്താദിനെ പോലുള്ള ഒരുപാട് പ്രശസ്തരായിട്ടുള്ള സംസ്ഥയുടെയും അതുപോലെ തന്നെ മറ്റുള്ള മേഖലകളിൽ നിന്ന് പ്രശസ്തരായ പണ്ഡിതന്മാരുടെ നാടാണ്. അതുപോലെ തന്നെ പല വിധത്തിലുള്ള സാമൂഹിക സാംസ്കാരിക രാഷ്ട്രീയ എല്ലാ രംഗങ്ങളിലും പ്രശസ്തരായിട്ടുള്ള ഒരുപാട് വ്യക്തിത്വങ്ങൾ നിറഞ്ഞു നിന്ന ഒരു നാടാണ്. അപ്പോൾ അത്തരത്തിലുള്ള പണ്ഡിത മേഖലയിൽ യുവ പണ്ഡിതന്മാരെ ഒന്ന് അവർക്ക് ആദരിക്കുക എന്നുള്ളൊരു ചടങ്ങ് യുവ പണ്ഡിത സംഗമം. ഇപ്പൊ നിലവിൽ ഏകദേശം 10-29 യുവ പണ്ഡിതന്മാർ ഇപ്പോൾ ആ നാട്ടിലുണ്ട്. അപ്പൊ അവരെ ഒന്ന് ആദരിക്കുകയാണ്. എല്ലാ ചുറ്റുപാടുള്ള മുഴുവൻ ജമായത്തിന്റെ പ്രസിഡന്റ്, സെക്രട്ടറിമാർ, അതുപോലെ തന്നെ പ്രധാനപ്പെട്ട വ്യക്തിത്വങ്ങളൊക്കെ ഉൾപ്പെടുത്തിക്കൊണ്ടുള്ള ഒരു മഹത്തായ ഒരു വലിയ പരിപാടി, ശ്രദ്ധേയമായിട്ടുള്ള പരിപാടി പണ്ഡിത സംഘം. അതിന്റെ ഉദ്ഘാടന കർമ്മം നിർവഹിക്കുന്നത് തളങ്കര വലിയ ജമായത്ത് മാലിക് സത്തീവ് ബഹുമാനപ്പെട്ട അബ്ദുൽ മജീദ് ബാത്തവി അവர்களാണ്. അതുപോലെ തന്നെ പിന്നീട് ആ പരിപാടി കഴിഞ്ഞ ശേഷം അവർക്കുള്ള പണ്ഡിതന്മാരെ ആദരിക്കൽ ചടങ്ങൊക്കെ ഉള്ളത് കഴിഞ്ഞ ഉടനെ പിന്നെ മകരീസ്കാരത്തോടെ അവിടുത്തെ പള്ളിയുടെ ചുറ്റുപാടുള്ള സൈഫുൽ ഹുദ ദഫ് സംഘം എന്ന് പറയുന്ന അവിടെ ഒരു സംഘടനയുണ്ട്. ആ സംഘടനയെ നേതൃത്വത്തിലുള്ള ഒരു ദഫ് പ്രദർശനം അവിടെ സംഘടിപ്പിക്കുന്നതാണ്. അതായത് അത് ആ 19-ാം ദിവസത്തെ ഉറൂസ് പരിപാടിയുടെ ഉദ്ഘാടന കർമ്മം അന്ന് വൈകുന്നേരം 7:30 മണിക്ക് ഉദ്ഘാടന സമ്മേളനം നടന്നു. അതില് സ്വാഗതം നമ്മുടെ ജമാഅത്ത് ജനറൽ സെക്രട്ടറിയും കൺവീനറുമായിട്ടുള്ള പ്രിയപ്പെട്ട BN മുഹമ്മദ് അലി അവர்களാണ് അധ്യക്ഷൻ. അതുപോലെ തന്നെ സ്വാഗതം ചെയർമാൻ ജമാഅത്ത് പ്രസിഡന്റുമായിട്ടുള്ള അബ്ദുൽ കുഞ്ഞാജി സ്പീക്കർ അവர்களാണ്. ആ മഹത്തായ പരിപാടി ഉദ്ഘാടനം ചെയ്തത് നിങ്ങൾക്കറിയാം, കേരളത്തിലും പുറത്തും വലിയ ശ്രദ്ധേയമായ വ്യക്തിത്വമാണ് മഹാനായ സയ്യിദുൽ ഉലമ സയ്യിദ് മുഹമ്മദ് ജിഫ്രി മുത്തുക്കോയ തങ്ങളാണ് ആ ഉദ്ഘാടന കർമ്മത്തിന്റെ നേതൃത്വം. ಸಂಘಟನಾ ಸಮಿತಿಯ ಪದಾಧಿಕಾರಿಗಳಾದ ಸೈಯದ್ ಹಾದಿ ತಂಗಳ್ ಮೊಗ್ರಾಲ್, BN ಮುಹಮ್ಮದ್ ಅಲಿ, TM ಶುಹೈಬ್, VP ಅಬ್ದುಲ್ ಖಾದರ್, ಇಬ್ರಾಹಿಂ ಕೊಪ್ಪಲಂ, MGA ರೆಹಮಾನ್, UM ಫಜ್ಲುರ್ ರೆಹಮಾನ್ ಮತ್ತು TK ಅನ್ವರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಇಂಡಿಯನ್ ಸೊಸೈಟಿ ಫಾರ್ ಕಲ್ಚರಲ್ ಕೋಆಪರೇಷನ್ ಅಂಡ್ ಫ್ರೆಂಡ್ಶಿಪ್ ಕಾಸರಗೋಡು ಜಿಲ್ಲಾ ಕಮಿಟಿ ವತಿಯಿಂದ ಯುದ್ಧ ವಿರೋಧಿ ಚಿತ್ರಕಲಾ ಸದಸ್ ಆಯೋಜಿಸಲಾಯಿತು. ಹೊಸ ಬಸ್ ನಿಲ್ದಾಣದ ಪರಿಸರದಲ್ಲಿ ನಡೆದ ಕಾರ್ಯಕ್ರಮವನ್ನು ಖ್ಯಾತ ಚಿತ್ರಕಲಾವಿದ ಸಚಿಂದ್ರನ್ ಕಾರಡ್ಕ ಉದ್ಘಾಟಿಸಿದರು. ಇಂಡಿಯನ್ ಸೊಸೈಟಿ ಫಾರ್ ಕಲ್ಚರಲ್ ಕೋಆಪರೇಷನ್ ಅಂಡ್ ಫ್ರೆಂಡ್ಶಿಪ್ ಕಾಸರಗೋಡು ಜಿಲ್ಲಾ ಕಮಿಟಿ ವತಿಯಿಂದ ಯುದ್ಧ ವಿರೋಧಿ ಚಿತ್ರಕಲಾ ಸದಸ್ ಆಯೋಜಿಸಿತು. ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ನಡೆದ ಕಾರ್ಯಕ್ರಮವನ್ನು ಖ್ಯಾತ ಚಿತ್ರಕಲಾವಿದ സചീന്ദ്രൻ കാരഡ്ക ഉദ്ഘാടിಸಿದರು. യുദ്ധം എത്രമാത്രം ഭീകരമായിട്ടാണ് നമ്മുടെ ഇന്നത്തെ ലോകാവസരത്തിൽ ഉള്ളത് എന്ന് എല്ലാവർക്കും അറിയുന്ന കാര്യമാണ്. ലോകത്തിന്റെ ഏതോ ഭാഗത്താണ് യുദ്ധം നടക്കുന്നതെങ്കിലും നമ്മുടെ ഗ്രാമങ്ങളിൽ പോലും അതിന്റെ പ്രതിധ്വനി എത്തിക്കഴിഞ്ഞിരിക്കുകയാണ്. നമ്മളെല്ലാവരും വലിയ ഭീഷണിയിലാണുള്ളത്. ആ ഒരു സാഹചര്യത്തിൽ ഇസ്കഫ് അന്താരാഷ്ട്ര തലത്തിൽ തന്നെ പ്രവർത്തിക്കുന്ന ഒരു സംഘടനയാണ് ഇസ്കഫ് കാസർഗോഡ് ജില്ലാ ഘടകം ഒരു ചെറിയ വിരലനക്കം എന്ന അർത്ഥത്തിൽ കാസർഗോഡ് നഗരത്തിലും യുദ്ധത്തിനെതിരെയുള്ള ഒരു വലിയ വെളിച്ചം വീശുക എന്ന ഒരു അർത്ഥത്തിലാണ് ഈ ഒരു സംഗമം സംഘടിപ്പിച്ചത്. നമ്മുടെ നാട്ടില് സാധാരണക്കാരായ ആളുകൾ എത്രമാത്രം യുദ്ധത്തിന്റെ കെടുതി അനുഭവിച്ചു കൊണ്ടിരിക്കുന്നു എന്നുള്ളത് പറയാതെ തന്നെ നമുക്ക് എല്ലാവർക്കും അറിയുന്നതാണ്. അപ്പൊ ആ ഒരു അവസരത്തിൽ സമൂഹ മനസാക്ഷിയെ ഉണർത്തുക എന്നുള്ളതാണ് ഈ ഒരു ചിത്രരചന കൊണ്ട് ലക്ഷ്യമാക്കിയത്. അത് വളരെ ഭംഗിയായി നടത്താൻ സാധിച്ചു എന്നുള്ളത് വലിയ ചാരിതാർത്ഥ്യജനകമായി തോന്നുകയാണ്. എല്ലാവർക്കും നന്ദി. ಜಿಲ್ಲಾಧ್ಯಕ್ಷ ಶರೀಫ್ ಕುರಿಕಲ್ ಅಧ್ಯಕ್ಷತೆ ವಹಿಸಿದ್ದರು. ರಕ್ಷಾಧಿಕಾರಿ ಟಿ ಕೃಷ್ಣನ್, ಅನಿತಾ ರಾಜ್, ಅಡ್ವೊಕೇಟ್ ಗಿರೀಶ್ ಪಾಣಮಂ ತೋಡು, ಶಿಶುಪಾಲನ್ ಮಾಸ್ಟರ್, ಬಾಬು ಜೋಸ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಜಲೀಲ್ ಪಾಲೋತ್ ಸ್ವಾಗತಿಸಿದರು.
ರಾಜೇಶ್ ಬೇನೂರ್, ರಮ್ಯಾ ಎವಿ, ಇಶಾನಾ ಎಸ್ ಪಾಲ್, ಐಶಿನ್ ಕುರಿಕಲ್, ರಾಗಿಲ್ ಎಸ್ ಬಿಜು, ದೇವ್ನಾ, ನೇಹಾ ನಂಬಿಯಾರ್, ದೇವಜ್, ನಿಹಾಲ್ ಮಾಧವ್ ಮುಂತಾದವರು ಯುದ್ಧ ವಿರೋಧಿ ಚಿತ್ರಗಳನ್ನು ರಚಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿನ ಬಿಂದು ಜ್ಯುವೆಲರಿ ಉಬ್ಬಿದ ಬಿಂದು ಬ್ರೈಡಲ್ ಫೆಸ್ಟ್ ಪ್ರಾರಂಭಿಸಿದೆ. ಮೇ 15ರಂದು ಪ್ರಾರಂಭಗೊಂಡ ಉತ್ಸವವು ಮೇ 25ರವರೆಗೆ ನಡೆಯಲಿದೆ. ಕಾಸರಗೋಡಿನ ಬಿಂದು ಜ್ಯುವೆಲರಿಯು ಬೀದಿ ಬಿಂದು ಬ್ರೈಡಲ್ ಫೆಸ್ಟ್ ಪ್ರಾರಂಭಿಸಿದೆ. ಮೇ 15ರಿಂದ ಮೇ 25ರವರೆಗೆ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಜಿಲ್ಲೆ ಮತ್ತು ಜಿಲ್ಲೆಯ ಹೊರಗಿನಿಂದ ಅನೇಕ ಮಕ್ಕಳು ಆಗಮಿಸುತ್ತಿದ್ದಾರೆ. ಅವಿವಾಹಿತ ಹುಡುಗಿಯರು ವಧುವಿನಂತೆ ವೇಷ ಧರಿಸಲು ಮತ್ತು ಆಭರಣಗಳನ್ನು ಧರಿಸಿ ಫೋಟೋಶೂಟ್ ಮತ್ತು ರೀಲ್ಗಳನ್ನು ಮಾಡಲು ಅವಕಾಶವನ್ನು ನೀಡುತ್ತದೆ. ಇದಕ್ಕಾಗಿ ವಿವಿಧ ಕಲೆಕ್ಷನ್ಗಳನ್ನು ಸಿದ್ಧಪಡಿಸಲಾಗಿದೆ. ಕಾರ್ಯಕ್ರಮವನ್ನು ಕೇವಲ 100 ಜನರಿಗೆ ಮಾತ್ರ ಯೋಜಿಸಲಾಗಿದ್ದರೂ 400ಕ್ಕೂ ಹೆಚ್ಚು ಎಂಟ್ರಿಗಳನ್ನು ಸ್ವೀಕರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಪ್ರಮುಖ ವೃತ್ತಿಪರ ಮೇಕಪ್ ಕಲಾವಿದರು, ವೃತ್ತಿಪರ ಛಾಯಾಗ್ರಾಹಕರು ಮತ್ತು ವಿಡಿಯೋಗ್ರಾಫರ್ಗಳು ಆಗಿದ್ದಾರೆ ಕಾರ್ಯಕ್ರಮದ ಹೈಲೈಟ್. ನ್ಯೂಸ್ ಬ್ಯೂರೋ ಕಾಸರಗೋಡು. ಬೇಸಿಗೆಯಲ್ಲಿ ಜನರಿಗೆ ಪರಿಹಾರವಾಗಿ ಆಸ್ಕ್ ಆಲಂಪಾಡಿ ಕ್ಲಬ್ ಆವರಣದಲ್ಲಿ ಕಲ್ಲಂಗಡಿ ಜ್ಯೂಸ್ ವಿತರಿಸುವ ಮೂಲಕ ಬಿಸಿಲಿನ ಬೇಗೆಯನ್ನು ನೀಗಿಸಿ ಆಸ್ಕ್ ಆಲಂಪಾಡಿ ನಾಡಿಗೆ ಮಾದರಿಯಾಯಿತು. ಕಡು ಬೇಸಿಗೆಯ ದಾಹ ನೀಗಿಸಲು ಆಸ್ಕ್ ಆಲಂಬಾಡಿ ಜೆಸಿಸಿ ಸಮಿತಿಯ ನೇತೃತ್ವದಲ್ಲಿ ಆಲಂಬಾಡಿ ಕ್ಲಬ್ ಆವರಣದಲ್ಲಿ ಕಲ್ಲಂಗಡಿ ಜ್ಯೂಸ್ ವಿತರಿಸಲಾಯಿತು. ಆಸ್ಕ್ ಅಧ್ಯಕ್ಷ ಗಪ್ಪು ಆಲಂಬಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆಸ್ಕ್ ಜೆಸಿಸಿ ಪ್ರಧಾನ ಕಾರ್ಯದರ್ಶಿ ದಾವೂದ್ ಮಿಹ್ರಾಜ್ ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿದರು. ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಸಹಕರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರಿಕೆಟ್ ಪಂದ್ಯದ ವೇಳೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯ. ಮಾರ್ಪನಡ್ಕ ಬೆದ್ರುಕೂಡ್ಲು ನಿವಾಸಿ ಸುರೇಶ್ ಬಿಕೆ ಎಂಬವರನ್ನು ಚಾಕು ಇರಿತದಿಂದ ಕೊಂದ ದುಷ್ಕರ್ಮಿಗಳು. ವಿಭಿನ್ನ ಕಡೆ ನಡೆದ ರಸ್ತೆ ಅಪಘಾತದಲ್ಲಿ 3 ಸಾವು. ಉಪ್ಪಳದಲ್ಲಿ ಕಾರು ಸ್ಕೂಟರ್ ಡಿಕ್ಕಿ ಸಂಭವಿಸಿ ಪಡುಬಿದ್ರೆಯ ನಿವಾಸಿ ದಾರುಣ ಅಂತ್ಯ. ಕೊಲ್ಲೂರಿನಲ್ಲಿ ಜೀಪ್ ಹಾಗೂ ಲಾರಿ ನಡುವೆ ಸಂಭವಿಸಿದ ಡಿಕ್ಕಿಯಲ್ಲಿ 2 ಕೇರಳೀಯರು ಮೃತಪಟ್ಟು 8 ಜನರಿಗೆ ಗಂಭೀರ ಗಾಯ. ರಾಜ್ಯದ ನೂತನ ಸಚಿವ ಸಂಪುಟ ಸದಸ್ಯರ ಹೆಸರುಗಳು ಬಹಿರಂಗ. ಜಿಲ್ಲೆಯನ್ನು ನಿರಾಶೆ ಮೂಡಿಸಿದ ಸಚಿವ ಸಂಪುಟದ ಸ್ಥಾನ ಆಯ್ಕೆ. ನಡೆಯಿತು ಕೂಡಾಲ್ ಮೇರ್ಕಳದ ಸುಬ್ಬಯ್ಯ ಕಟ್ಟೆ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಮೊಗ್ರಾಲ್ ವಲಿಯುಲ್ಲಾಹಿ ಅರಬಿ ಹಾಜಿ ಮಕಾಮ್ ಉರುಸ್ ಮೇ 19ರಿಂದ 24ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.